ಏರಿಯಾದಲ್ಲಿ ಏನಕ್ಕಿದ್ದೀರಮ್ಮ ನೀವು ಅಂತ ಅಂದಿದ್ದಾರೆ ಅವರು. ಯಾಕೆ ಏರಿಯಾದಲ್ಲಿ ಓಟ್ ಹಾಕ್ತಾರೆ ತಾನೆ? ನಮಗೆ ಏರಿಯಾದಲ್ಲಿ ನೀರೇ ಇರಲ್ಲ ಸರಿಯಾಗಿ. ಅದು ಮೈನ್ ಗೌತಮ್ ನಗರ ಏರಿಯಾ ಅಂದರೆ ನಮ್ಗೆ ರೆಸ್ಪಾನ್ಸಿಬಲೇ ಇಲ್ಲ. ನೈಟಲ್ಲಿ ಎಲ್ಲರ ಮನೆಗೂ ಚಿಲ್ಕ ಹಾಕೊಂಡು ಹೋಗೋದು, ಅದು ಯಾರಂತ ಗೊತ್ತಿಲ್ಲ. ಅವರು ಬೇಜಾರು ಮಾಡ್ಕೊತಾರೆ, ಎಷ್ಟು ಅಂತ ಬಂದು ಕ್ಲೀನ್ ಮಾಡೋದಮ್ಮ ನಿಮ್ಮ ಏರಿಯಾಗೆ ಅಂತ. ನಾವು ಹೋಗಿ ಕಂಪ್ಲೇಂಟ್ ಮಾಡೋ ತನಕ ಇದು ಕ್ಲೀನ್ ಆಗೋಲ್ಲ. ಆ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ತಪ್ಪ, ಅದಕ್ಕೆ ತಕ್ಕಂತೆ ಯಾರು ಮಾಡೋರು ಇಲ್ವಲ್ಲ ನಮಗೆ. ಒಬ್ರೊಬ್ರು ಒಂದೊಂದು 10 ನಿಮಿಷ ಹಿಡಿದ್ರೂ ನಮ್ಗೆ ಸಿಗೋಲ್ಲ ನೀರು. ಕೆಲ್ಸದ ಮೇಲೂ ಅವ್ರು ಬಂದು ಇಲ್ಲಿ ಏನಿದೆ ಅಂತ ಪ್ರಾಬ್ಲಮ್ನ ಬಂದು ಅವ್ರು ನೋಡೋರು ನಮ್ಗೆ ಯಾರು ಇಲ್ವಲ್ಲ ಇಲ್ಲಿ. ಇಲ್ಲಿ ಮಾತ್ರ ನಾವೇನು ಪಾಪ ಮಾಡಿದ್ದೀವಿ? ಒಂದ್ಸಲ ಗೋವಿಂದರಾಜ್ ಅವ್ರು ಅಂದಿದ್ದಾರೆ, ಅಲ್ಲಿ ಚೆಕಿಂಗ್ ಹೋಗಿ ಇದಕ್ಕೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಕ್ಕೆ, ಅಂಥ ಏರಿಯಾದಲ್ಲಿ ಏನಕ್ಕಿದ್ದೀರಮ್ಮ ನೀವು ಅಂತ ಅಂದಿದ್ದಾರೆ ಅವರು. ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಯಾಕೆ ಏರಿಯಾದಲ್ಲಿ ಓಟ್ ಹಾಕ್ತಾರೆ ತಾನೆ? ನಮ್ಗೇನಕ್ಕೆ ನೀರು ಬರ್ತಾ ಇಲ್ಲ? ನಾವು 24 ಗಂಟೆನೂ ನಾವು ನೀರು ಕೊಲೆ ಹಾಕಿ ನೋಡೋದು, ನೀರು ಬಿಡೋದು, ಇದೇ ಆಗೋಯ್ತು ನಮಗೆ. ನಮ್ಮ ಈ ಸಂಜೆಲೆ ನಾವೇ ಜಗಳ ಆಡ್ಕೊಳ್ಳೋದು, ನಾವೇ ಹಿಡ್ಕೊಳ್ಳೋದು, ನಾವೇ ಕಿತ್ತಾಡೋದು ಎಲ್ಲ ನಾವೇ. ಅಲ್ಲಿ ಎಲ್ಲೆಲ್ಲಿ ವಾಟ್ಸಪ್ ಹತ್ರಕ್ಕೆ ಹೋಗಿ ನೀವು ಏನು ದಿನಾ ಹೋಗೋದೇ ಸರ್. ನಾವು ಒಂದು 3 ತಿಂಗಳಿಂದ ಕಂಟಿನ್ಯೂ ಆಗಿ ಹೋಗ್ತಾ ಇದ್ದೀವಿ. ಅವ್ರ ಹತ್ರ ಬೇಡ್ಕೊಳ್ಳೋದು, ಬರೋದು, ಇಟ್ಕೊಳ್ಳೋದು. ಎಷ್ಟು ಅವರ್ ನೀರು ಬಿಡ್ತಾರೆ? ನಮಗೆ 1:15 ಬಿಟ್ಟರೆ 3 ಗಂಟೆಗೆ ಆಫ್ ಮಾಡ್ತಾರೆ. ನಮ್ಗೆ ಅಷ್ಟೊತ್ತು ಸಾಲ್ತಾ ಇಲ್ಲ. ದಿನ ಬಿಟ್ಟು ದಿನ ಬಿಡ್ತಾರೆ. ನಮ್ಗೆ ಸಾಕಾಗ್ತಾ ಇಲ್ಲ. ನಾವು ಚಿಕ್ಕ ಮಕ್ಕಳನ್ನ ಇಟ್ಕೊಂಡಿರೋರು. ಇವರೆಲ್ಲ BBMPಗೆ ಹೋಗಿ 3 ಗಂಟೆಗೆ ಬರ್ತಾರೆ. ಅವ್ರು ಬರೋಷ್ಟಕ್ಕೆ ನೀರು ನಿಂತೋಗುತ್ತೆ. ಹಂಗೋಗಿ ನಾವು ಅವ್ರನ್ನ ಏನಾದ್ರು ರಿಕ್ವೆಸ್ಟ್ ಮಾಡಿದ್ರೆ ಸಂಜೆ ಹೊತ್ತು ಒಂದು ಸ್ವಲ್ಪ ಹೊತ್ತು ಬಿಡ್ತಾರೆ. ಬಿಡಲ್ಲ ಅಂತ ಹೇಳಲ್ಲ, 6 ಗಂಟೆ ಮೇಲೆ 7 ಗಂಟೆ ಮೇಲೆ ಬಿಡ್ತಾರೆ ಸರ್. ಅದು ಹೋಗಿ ನಾವು ಕೇಳಬೇಕು ಅವ್ರನ್ನ. ಈ ಏರಿಯಾದಲ್ಲೇ ತುಂಬ ಸಮಸ್ಯೆ ಸರ್. ನೋಡಿ ಚೇಂಬರ್ ಎಲ್ಲ ಬರೀ ವಾಸ ಸ್ಮೆಲ್ಲು ಸರ್, ಭಯಂಕರವಾದ ಸ್ಮೆಲ್ಲು. ಭಾರಿ ಸೊಳ್ಳೆ ಅಂದರೆ ಸೊಳ್ಳೆ. ನಾರಾಯಣರಾವ್ ಕಾಲೋನಿ ಅದೊಂದಿದೆ ಈ ಏರಿಯಾದಲ್ಲಿ. ಆಮೇಲೆ ನೈಟಲ್ಲಿ ಎಲ್ಲರ ಮನೆಗೂ ಚಿಲ್ಕ ಹಾಕೊಂಡು ಹೋಗೋದು, ಅದು ಯಾರಂತ ಗೊತ್ತಿಲ್ಲ. ಬೆಳಗ್ಗೆ ಹೊತ್ತೇ ನಮ್ಗೆ ಗೊತ್ತಾಗೋದು. ಚಿಲ್ಕ ಹಾಕೊಂಡು ಹೋಗಿರ್ತಾರೆ, ಮೇಲೆ ಸೌಂಡ್ ಮಾಡ್ತಾರೆ ಬಿಲ್ಡಿಂಗ್ ಮೇಲೆ. ಆ ಥರ ಎಲ್ಲ ನಡೀತಾ ಇದೆ. ಆಗ್ತಾಯಿದೆ, ಒಂದು 6 ತಿಂಗಳಿಂದ ಆಗ್ತಾಯಿದೆ. ಯಾವುದೂ ಇಲ್ಲ. ಏನಾದರೂ ಈ ಥರ ಮೋರಿ ಕ್ಲೀನ್ ಮಾಡಿಬಿಟ್ಟು ಹೋದರೆ ನಾವು ಹೋಗಿ ಕಂಪ್ಲೇಂಟ್ ಮಾಡೋ ತನಕ ಇದು ಕ್ಲೀನ್ ಆಗೋಲ್ಲ. ಹಾಂ ಮಾಡಿದ್ದಾರೆ, ಒಂದೊಂದ್ಸಲ ಮಾಡ್ತಾರೆ, ಒಂದೊಂದ್ಸಲ ಹಾಗೆ ಬಿಟ್ಬಿಡ್ತಾರೆ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಮ ಮನೆ ಗಂಡಸರು ಅವರು ಇರೋ ಹೋಗ್ತಾರೆ, ದೊಡ್ಡವರು ಅವರು ಇರೋ ಹೋಗ್ತಾರೆ. ನಾವು ಹೆಂಗಸರಿಗೆ ನಮ್ಗೆ ನೀರಿನ ಪ್ರಾಬ್ಲಮ್ ಇದೆ. ನಾವು ಮನೆಯಲ್ಲಿ ಕೆಲಸ ಮಾಡೋರು, ನಮಗೆ ನೀರು ಬೇಕು, ಮೈನ್ ಅಷ್ಟೇ ನೀರು ಬೇಕು. ಈ ಚೇಂಬರ್ಸ್ ಎಲ್ಲ ಗಲೀಜು ಸರ್, ಮನೆ ಹಿಂದ್ಗಡೆ ಎಲ್ಲ ಭಯಂಕರವಾದ ಗಲೀಜು. ಬೇಜಾನ್ ಕಟ್ಕೊಳ್ಳುತ್ತೆ. ಇವಾಗ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಅವರು ಕೂಡ ಬರಲ್ಲ. ಅವರು ಬೇಜಾರು ಮಾಡ್ಕೊತಾರೆ, ಎಷ್ಟು ಅಂತ ಬಂದು ಕ್ಲೀನ್ ಮಾಡೋದಮ್ಮ ನಿಮ್ಮ ಏರಿಯಾಗೆ ಅಂತ. ನಿಮಗೆ ನೋಡಿ ಸರ್, ಸ್ಮೆಲ್ ಬರ್ತಾ ಇಲ್ವಾ ಇವಾಗ? ನಾವು ಸುಳ್ಳು ಹೇಳಿದೆ, ಎಷ್ಟು ಸ್ಮೆಲ್ಲು. ಮಕ್ಕಳು ಸ್ಕೂಲಿಂದ ಮಕ್ಕಳು ಬರ್ತಾರೆ, ಭಾರಿ ಸ್ಮೆಲ್ ಇದೆ ಇಲ್ಲಿ. ಒಂದು ಸ್ವಲ್ಪ ನಮಗೆ ನೀರಿಂದು ಇಲ್ಲೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡೋದು, ಅದೊಂದು ಸ್ವಲ್ಪ ಮಾಡಿಕೊಡಿ ಸರ್. ನೀರಿಗೆ ಸರ್ ನಮಗೆ ಪ್ರಾಬ್ಲಮ್ ಆಗಿರೋದು. ನೀವು ಅಷ್ಟೇ, ಅದೊಂದು ಪ್ರಾಬ್ಲಮ್. ಇನ್ನೇನು ನಾವೇ ಹೊಡ್ಕೊತೀವಿ, ನಾವೇ ನೀರಿಗೆ ಭಯಂಕರವಾದ ಜಗಳ 3 ತಿಂಗಳಿಂದ. ಅಂದ್ರೆ ಮನೆಗೂ ಕೊಳ ಇದೆಯಾ? ಮನೆಗೂ ಕೊಳ ಇದೆ. ನಾವು ಇನ್ನೊಂದೇನಂದ್ರೆ ಮೋಟ್ರ್ ಹಾಕಿದ್ರೇ ನಾವು ನೀರು ಹಿಡಿಯೋದು. ಅದು ಒಂದು ಹೇಳ್ಬಿಡ್ತೀವಿ ನಿಮಗೆ. ನಮಗೆ ಪ್ರೆಷರ್ ಇಲ್ಲ, ಮೋಟ್ರ್ ಹಾಕಬೇಕು. ಮೋಟ್ರ್ ಹಾಕಿದ್ರೇ ನೀರು. ಮೋಟ್ರ್ ಹಾಕಲಿಲ್ಲ ಅಂದರೆ ನೀರು ಬರಲ್ಲ ಸರ್. ಮೋಟ್ರ್ ಹಾಕ್ಬೇರಿ ಅಂತ ಆಫೀಸರ್ ಹೇಳ್ತಾರೆ, ಮೋಟ್ರ್ ಹಾಕಿದ್ರೇ ನೀರು. ಯಾರು ಸರ್ ಮೋಟ್ರ್ ಹಾಕಲ್ಲ ಹೇಳಿ? ಪ್ರತಿಯೊಂದು ಏರಿಯಾದಲ್ಲೂ ಮೋಟ್ರ್ ಹಾಕ್ತಾರೆ. 4 ಮನೆ 3 ಮನೆ ಇದೆ. ಅವ್ರು ಬಿರೋ ಟೈಮಲ್ಲಿ ಹೀಗೆ ನಿಮ್ಮ ಪ್ರಕಾರ ಹೇಳಿದ್ರು ಒಬ್ರೊಬ್ರು ಒಂದೊಂದು 10 ನಿಮಿಷ ಹಿಡಿದ್ರೂ ನಮ್ಗೆ ಸಿಗೋಲ್ಲ ನೀರು. ಆ ಥರ ಇದೆ ಇಲ್ಲಿ. ಆಗಲ್ಲ ಸರ್ ನೀರು. ಒಂದೊಂದು ಮನೆ ಹಿಡ್ಕೊಂಡು 3 ಗಂಟೆ ಅಷ್ಟು ನಾವೆಲ್ಲ ಕೆಲಸ ಮಾಡಬೇಕಂದ್ರೆ ಆಗ್ತಾ ಇಲ್ಲ. ಸಿಗ್ತಾ ಇಲ್ಲ ಸರ್, ನಮ್ಗೆ ನೀರು ಸರಿಯಾಗಿ ಸಿಗ್ತಾ ಇಲ್ಲ ಈ ಏರಿಯಾದಲ್ಲಿ. ಬೋರು ಇಲ್ಲ, ಅದು ಇದು ಮಾಡಿದ್ರು ಅದನ್ನು ಕಟ್ಟಾಯಿತು. ಬೋರು ಇಲ್ಲ ನಮಗೆ. ಹಾಕಿದ್ರು, ಅಲ್ಲಿ ಹೋಗಿ ಅಲ್ಲಿ ಜೆಂಟ್ಸ್ ಟಾಯ್ಲೆಟ್ ಹತ್ರ ಹಾಕಿದ್ದಾರೆ, ಅಲ್ಲಿ ಹೋಗಿ ನೀರು. ಆ ನೀರು ನಾವೇನು ಮಾಡೋದು? ಅದನ್ನು ಜೆಂಟ್ಸ್ ಲಾಸ್ಟ್ ಇದೆ ಸರ್, ಅಲ್ಲೆಲ್ಲ ತುಂಬಾ ಕೊನೆಗಿದೆ. ನಾವ್ಯಾರು ಹೋಗಕ್ಕಾಗಲ್ಲ ಅಂತ ಕಡೆ ಹಾಕಿದ್ದಾರೆ. ಬರ್ತಾ ಇದ್ದಾರೆ ಸರ್, ಬರ್ತಾ ಇದ್ದಾರೆ. ಆದ್ರೂ ಅವ್ರಿಗೆ ಹೇಳ್ತಾ ಇದೀವಿ, ಅವ್ರು ಅಲ್ಲೇ ಹಾಕಿದ್ದಾರೆ. ಅಲ್ಲೇ ಹಾಕಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ಇತ್ತು ಅದು, ಏನಂದ್ರೆ ಆ ಟ್ಯಾಂಕರು ಅಲ್ಲೊಂದು ಇದೆ ಮೂಲೆಯಲ್ಲಿ, ಅಲ್ಲಿ ಹಾಕಿದ್ದಾರೆ. ಅದು ಇವಾಗ ಇಟ್ಟಿರೋದೆ. ಸಂದಿಗೆ ಒಂದೊಂದು ಕೊಳೆ ಹಾಕಿದ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೋದು. ನೀರು ಬಂದಿಲ್ಲ ಅಂದ್ರೂ ಹಿಡ್ಕೊಂಡು ಹೋಗ್ಬೋದು. ಅದೂ ಇಲ್ಲ. ಈ ಕೊಳೆ ನೀರಿಗೆ ನಾವು ಕಾಯ್ಕೊಂಡಿರ್ಬೇಕು. ಇವಾಗ ನೀವು ಬಂದರೂ ನಾನು ಕೆಳಗಡೆ ಬರಲಿ, ಯಾಕಂದ್ರೆ ನಮಗೆ ನೀರು ಇಂಪಾರ್ಟೆಂಟು, ಮನೇಲಿ ಕೆಲಸ ಇಂಪಾರ್ಟೆಂಟ್. ಅಲ್ಲೇ ಇದ್ದೀವಿ. ಪಾಪ ಹುಡುಗಿ ಬಂದು ಕಿರ್ಚೋಯ್ತು, ಅವಾಗ ಬಂದಿದ್ದಾರೆ ಬನ್ನಿ ಅಂತ. ಹಂಗೂ ಧೈರ್ಯ ಮಾಡಿ ಹೇಳ್ತಾ ಇದ್ದೀವಿ ಸರ್. ಏನೋ ನಿಮ್ಮ ದಯದಿಂದ ಬಂದರೂ ಹಿಡ್ಕೊತೀವಿ.
BBMPಯಿಂದ ನಾವು ಸುಮಾರು ಸಲ ನಾವು ಕಂಪ್ಲೇಂಟ್ ಮಾಡಿ ನೀರಿಗೆ ವ್ಯವಸ್ಥೆ ಎಷ್ಟೋ ಸಲ ನಾವು ಕಂಪ್ಲೇಂಟ್ಗಳು ಮಾಡಿದ್ದೀವಿ. ಆದ್ರೂ ಗೌತಮ್ ನಗರ ಏರಿಯಾದಲ್ಲಿ ಕೌನ್ಸಿಲರ್ ಆಗಲಿ MAಗಳಾಗಲಿ ಯಾವ ಕಡೆಯಿಂದನೂ ನಾವು ಏನು ಹೇಳಿದ್ರು ಅವ್ರು ಸರಿಯಾಗಿ ರೆಸ್ಪಾನ್ಸಿಬಲ್ ನಮ್ಗೆ ಮಾಡ್ತಾ ಇಲ್ಲ. ಯಾಕೆ ಕೇಳಿದ್ರೆ ನಾನೇ ಸುಮಾರು ಸಲ ಹೋಗಿದ್ದೆಲ್ಲ BBMPಯಿಂದ ಕಂಪ್ಲೇಂಟ್ಗಳು ಮಾಡಿದ್ದೀನಿ. ಮಾಡಿರುವಾಗ ಅವ್ರು ಖುದ್ದಾಗಿ ಬಂದು ಏನು ವಿಷಯಗಳನ್ನು ನೋಡಿಲ್ಲ. ಲಾಸ್ಟು ಒಂದ್ಸಲ ಫುಲ್ಲು ವಾಲ್ ಕಟ್ಟಾಗಿತ್ತು. ಆ ವಾಲ್ ಕಟ್ ಮಾಡಿರುವಾಗ ನಾನೇ ಮುಂದೆ ನಿಂತು ಅದನ್ನೆಲ್ಲ ರೆಡಿ ಮಾಡಿಸಿದ್ದೀವಿ. ಇವಾಗ ನೋಡಿದ್ರೆ ಮತ್ತೆ ನೀರನ್ನೇ ನಮ್ಗೆ ತೊಂದರೆ ಆಗಿದೆ. ಎಷ್ಟು ದಿವಸದಿಂದ ನೀರು ಬರ್ತಲ್ಲ? ಯಾವಾಗಲೂ ಮೇಲ್ಗಡೆ ನಮ್ಗೆ ನೀರೇ ಬರಲ್ಲ. ಎಷ್ಟು ದಿವಸ ಆಯ್ತು ನೀರು? ಇವಾಗ ಸುಮಾರು 10 ದಿವಸದಿಂದ ನಮ್ಗೆ ಸರಿಯಾಗಿ ನೀರು ಬರ್ತಾ ಇಲ್ಲ. 10 ದಿವಸದಿಂದ ನೀರೇ ಬರ್ತಾ ಇಲ್ಲ. ಸುಮಾರು 1 ವರ್ಷದಿಂದ ನಮ್ಗೆ ಇದೇ ಪ್ರಾಬ್ಲಮ್ ಇದೆ. ಏನು ರೆಸ್ಪಾನ್ಸ್ ಮಾಡ್ತಾ ಇದ್ದಾರಾ? ರೆಸ್ಪಾನ್ಸಿಬಲ್ ನಮಗಿಲ್ಲ. ಅದು ಮೈನ್ ಗೌತಮ್ ನಗರ ಏರಿಯಾ ಅಂದರೆ ನಮ್ಗೆ ರೆಸ್ಪಾನ್ಸಿಬಲೇ ಇಲ್ಲ. ಏನು ಹೇಳ್ತಾರೆ? ಹೋದರೆ ಮಾಡ್ತೀವಿ ನೋಡ್ತೀವಿ ಆಯಿತು ಅಂತ ಹೇಳಿ ಚೆಕಿಂಗ್ ಮಾತ್ರ ಬಂದು ನೋಡಿದ್ರು ಒಂದು 2-3 ಸಲ. ಆಮೇಲೆ ಅದು ಏನು ವಿಷಯ ಅಂತೇಳಿ ನಮ್ಗೆ ಬಂದು ನೋಡೋದೇ ಇಲ್ಲ. ನಮಗೆ ಏನು ರೆಸ್ಪಾನ್ಸ್ ಇಲ್ಲ. ಅಂದರೆ ಅವಾಗ ಬಿಡ್ತಾರಾ ಇಲ್ಲ ಅದು ಬಿಡ? ಆವಾಗ ಬಿಡ್ತಾರೆ. ಅವ್ರವರು ವಾಲ್ಗಳನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಮಗೆ ಏರಿಯಾದಲ್ಲಿ ನೀರೇ ಇರಲ್ಲ ಸರಿಯಾಗಿ. ಡೌನಲ್ಲಿ ಮಾತ್ರ ಒಂದು 10 ಮನೆಗೆ 5 ಮನೆಗೆ ನೀರುಗಳೇ ಮೀಡಿಯಮ್ ಡೌನ್ ಅಲ್ವಾ, ನೀರು ಸ್ವಲ್ಪ ಬರುತ್ತೆ. ಆಮೇಲೆ ಮೇಲ್ಗಡೆ ಇರೋರು ನೀರೇ ಬರಲ್ಲ. ಅಟ್ಲೀಸ್ಟ್ ಬೋರ್ ನೀರಾದರೂ ಬಿಡ್ತಾರೆ? ಬೋರ್ ನೀರೇ ಇಲ್ಲ ನಮಗೆ. ಬೋರ್ ನೀರು ಇಲ್ಲ ನಮಗೆ. ನೀವು ಎಲೆಕ್ಷನ್ ಟೈಮಿಗೆ ಬಂದಾಗ ಯಾರನ್ನು ಕೇಳ್ತೀವಿ, ಆಯ್ತಮ್ಮ ನೀವು ಓಟ್ ಹಾಕಿ ನಾವು ಮಾಡಿಕೊಡ್ತೀವಿ ಎಲೆಕ್ಷನ್ ಅಂತ ಹೇಳ್ತಾರೆ. ಬಟ್ ನಮ್ಗೆ ಯಾರು ಮಾಡಿಕೊಡೋರು ಇಲ್ಲ. ಇಲ್ಲಿ ಏನು ಎಲ್ಲೆಲ್ಲ ರೆಸ್ಪಾನ್ಸಿಬಲ್ ಇಲ್ಲ ನಮಗೆ. ಈ ಥರ ಪರಿಸ್ಥಿತಿ ನಮಗಿದೆ. ಇಲ್ಲಿ ಇರುವಾಗಲೇ ನಮ್ಗೆ ಈ ಥರ ಇದೆ. ಬೇರೆ ಕಡೆ ಹಳ್ಳಿಗಲ್ಲಿ ವಿಲೇಜ್ಗಳೆಲ್ಲ ಅಂದರೆ ಕಷ್ಟ ಇದ್ದರೆ ನಮ್ಗೆ ಪರವಾಗಿಲ್ಲ. ಸಿಟಿ ಟೈಪಲ್ಲಿ ಈ ಥರ ಕಷ್ಟಗಳು ಇದ್ದಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಓಟ್ ಬರೋರು ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ನಾವು ಹಿಂಗೆ ಹೇಳ್ತೀವಿ ಆ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ತಪ್ಪ. ಅದಕ್ಕೆ ತಕ್ಕಂತೆ ಯಾರು ಮಾಡೋರು ಇಲ್ವಲ್ಲ ನಮಗೆ. ಇವಾಗ ನಮ್ಮ DCM ಅವರೇ ಹೇಳ್ತಾರೆ ನಮ್ಮ ಮನೆಗೆ ನೀರಿಲ್ಲ, ನಮ್ಮ ಬೋರ್ವೆಲ್ಲೇ ಕೆಟ್ಟೋಗಿದೆ ಅಂತಾರೆ. ಅವ್ರು ಬೇಕಾದ್ರೆ ನೀರು ತುಂಬಿಸ್ಕೊಳ್ತಾರೆ, ಲಾರಿ ತರಿಸ್ತಾರೆ, ಅವ್ರಿಗೆ ಏನು ಸೌಕರ್ಯ ಬೇಕೋ ಅದು ಮಾಡ್ಕೊಳ್ತಾರೆ. ನಾವು ಬಡವರಲ್ವಾ, ನಾವು ಹೋಗಿ ಕೇಳುವಾಗ ಅಷ್ಟೇ ಮಾತ್ರ ನಾವು ಪ್ರಯತ್ನ ಪಡುವಾಗ ಮಾತ್ರ ಅವ್ರು ಹೋಗಮ್ಮ ಬಂದು ನೋಡ್ತೀವಿ ಮಾಡ್ತೀವಿ ಅಂತ ಬರ್ತಾರೆ. 4 ಜನ ನೋಡುವಾಗ ಮಾತ್ರ ಬಂದು ನೋಡ್ಕೊಂಡು ಹೋಗ್ತಾರೆ ತಪ್ಪ. ಏನು ಮಾಡೋರು ನಮಗಿಲ್ಲ. ಇವಾಗೆಲ್ಲ ಓಟ್ ಹಾಕಿ ಗೆಲ್ಲಿಸ್ತಾರೆ. ಗೆಲ್ಸಿದ ಮೇಲೂ ಅವ್ರು ಬಂದು ಇಲ್ಲಿ ಏನಿದೆ ಅಂತ ಪ್ರಾಬ್ಲಮ್ನ ಬಂದು ಅವ್ರು ನೋಡೋರು ನಮ್ಗೆ ಯಾರು ಇಲ್ವಲ್ಲ ಇಲ್ಲಿ. ಇಲ್ಲ ಸರ್, ಇಲ್ಲಿ ಎಲ್ಲ ರೋಡಲ್ಲಿ ಸೆಂಟ್ರಲ್ ಒಂದು ವಾಲ್ ಹಾಕವ್ರೆ. ಇಲ್ಲಿ 3 ಗಂಟೆ ತನಕ ಕೆಳಗಡೆ ಹೋದರೆ 3 ಗಂಟೆ ಬಂದಾಗ ಮೇಲೆ ಬಂದರೆ ಸಾಕು ನಮಗೆ. ಇಲ್ಲಿ ಒಂದು ವಾಲ್ ಇಲ್ಲ ಏನಿಲ್ಲ, ಒಂದು ನೀರು ಒಂದು ಚೂರು ಬರ್ತಾ ಇಲ್ಲ. ಅವಾಗ ನೋಡಿ ಎಲ್ಲ ರೋಡಲ್ಲಿ ನೀರು ಬರುತ್ತೆ, ಈ ರೋಡಲ್ಲಿ ನೀರು ಬರ್ತಾ ಇಲ್ಲ. ಅವಾಗ ಬೇಕಾದ್ರೆ ಚೆಕ್ ಮಾಡ್ಕೊಂಡು ಬನ್ನಿ ನೀವೇ. ಯಾವ ರೋಡಲ್ಲಿ ಎಲ್ಲ ರೋಡಲ್ಲಿ ಬರುತ್ತೆ, ಈ ರೋಡಲ್ಲಿ ನೀರೇ ಬರಲ್ಲ. ಅಲ್ಲಿ ಹೋಗಿ ಕೇಳೋದಕ್ಕೆ ಇವಾಗ ಬಂದವ್ರು, ಅವರು ಬಂದು ನೋಡ್ಕೊಂಡು ಬಂದು ಅಲ್ಲಿ ನಿಂತವ್ರು. ಅವಾಗ ಯಾರು ಬಂದು ನೋಡ್ಕೊಳ್ಳೋಕ್ಕೆ ಯಾರಿಲ್ಲ. ಕೌನ್ಸಿಲರ್ ಇಲ್ಲ, MLA ಇಲ್ಲ, ಯಾರು ಬರೋದೇ ಇಲ್ಲ ಅಲ್ಲಿ.